ನಿಮ್ಮ ಈ ಒಂದು 30ರ ಸಂಭ್ರಮವನ್ನು ಆಚರಣೆ ಮಾಡೋದಕ್ಕೆ ಎಂತ ಜನ ಇವತ್ತು ಇಲ್ಲಿ ಬಂದು ಸೇರಿದ್ದಾರೆ ಅಂದ್ರೆ ನಮಗೆ ಒಬ್ಬ ಕನ್ನಡಿಗರ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಟಿದಾರಲ್ಲ ಅದು ನಮಗೆ ಹೆಮ್ಮೆ ಅನ್ಸುತ್ತೆ, ಗೌರವ ಅನ್ಸುತ್ತೆ. ಅದಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರಲ್ಲ, ನಿಜವಾಗ್ಲೂ ಶ್ರೀನಿವಾಸ್ ವಿಶೇಷವಾಗಿ ನಿಮ್ಗೆ ಅಭಿನಂದನೆ. ಯಾರು ಮಾಡಿದಿರಂತ ಕೆಲಸ ಮಾಡಿದಿಲ್ಲ. ನಿಜವಾಗಿ ನಾನು ನಿಮ್ಮನ್ನ ತುಂಬ ಹೃದಯದಿಂದ ಅಭಿನಂದಿಸ್ತೀನಿ. ಒಬ್ಬ ಸಾಹಿತಿಗೆ ಆ ಒಂದು ದೊಡ್ಡ ಗೌರವವನ್ನ, ಯಾಕೆಂತ ಹೇಳಿದ್ರೆ ಅವ್ರು ಆಗ ಹೇಳುವುದು ನಮ್ಮ ಚೆಲುವರಾಜ್ ಮಾತಾಡ್ಬೇಕು. ಹಂಸಲೇಖ ಅವರು ಮುಂದೆ ಏನು ಆ ಪದ ಉಪಯೋಗಿಸಿದ್ರು, ಉತ್ತರಾಧಿಕಾರಿ ಅಂತ ಹೇಳಿದ್ಮೇಲೆ ಇನ್ನು ನಾವು ಏನ್ ಹೇಳೋದು ನಿಮ್ಗೆ, ಅಷ್ಟೊಂದು ಪ್ರೀತಿ ಇಟ್ಟಿದಾರಲ್ಲ. ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ಅಸೂಯೆ ಜಾಸ್ತಿ ಇದೆ, ಆದ್ರೆ ಅವ್ರು ಅಸೂಯೆ ಪಟ್ಟಿಲ್ಲ. ಎಂತ ಪ್ರೀತಿ ತೋರಿಸಿದ್ದಾರೆ ನಿಮ್ಗೆ ಅಂದ್ರೆ ಉತ್ತರಾಧಿಕಾರಿ ಅಂತ ಕರೆಯೋದಿದೆಯಲ್ಲ, ಅವರ ದೊಡ್ಡ ಗುಣ ಅನ್ಸುತ್ತೆ. ನಾವೆಲ್ಲರೂ ಕೂಡ ಮೆಚ್ಕೊಳ್ತೀವಿ. ನಾನು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಂತ ಸಂದರ್ಭದಲ್ಲಿ ಒಂದು ನಮನ ಕಾರ್ಯಕ್ರಮ, ಅದು ಇಡೀ ವಿಶ್ವದಲ್ಲೇ ಪ್ರಚಾರ ಆಯಿತು. ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ, ನಾನು ನಾಗೇಂದ್ರ ಪ್ರಸಾದ್ ಅವ್ರಿಗೆ ಅದಕ್ಕೆ ಒಂದು ಹಾಡನ್ನ ನೀವು ಅವತ್ತು ಬರೀಬೇಕು ಅಂತ ಹೇಳಿದಾಗ ಅವರು ಬರೆದ್ರು. ಕೇವಲ ಒಂದು ದಿನದಲ್ಲಿ ನನಗೆ ಬರ್ಬೋದು. ಮುತ್ತುರಾಜ ಸ್ವಲ್ಪ ಮಗನೇ ಎತ್ತ ಹೋದೆ ಅಂತ ಹೇಳ್ಬಿಟ್ಟು ಅದು ಎಷ್ಟು ಪಾಪ್ಯುಲರ್ ಆಯ್ತು ಅಂತ ಹೇಳಿದ್ರೆ ಅದು ನಾಗೇಂದ್ರ ಈ ಕಡೆ ಟಚ್ ಆಗುತ್ತೆ ಅಂತ ಆ ಕಡೆ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ನನಗೆ ಇನ್ನೊಂದು, ಇಲ್ಲಿ ಇಬ್ರು ಕೂತಿದ್ದಾರೆ. ನಾನು ಇಬ್ರು ನಾವು ವಿಜಯಶಂಕರ್ ಅವರಿಂದ ನೋಡ್ಕೊಂಡು ಬಂದಿದ್ದೀನಿ ಸರ್. ಎಲ್ಲ ನಮಗೆ ನೀವೆಲ್ಲರೂ ಕೂಡ ಚಿತ್ರರಂಗಕ್ಕೆ ಸರಸ್ವತಿ ಪುತ್ರರು. ನಾನು ಯಾವಾಗ ಹಂಸಲೇಖ ಅವ್ರನ್ನ ಭೇಟಿ ಆದವರು ಕೂಡ ಅವ್ರನ್ನ ನಾನು ತುಂಬ ಹೃದಯದಿಂದ ಮಾತಾಡೋದು ಸರಸ್ವತಿ ಪುತ್ರ ಅಂತಾನೆ ಮಾತಾಡೋದು. ಅಂತ ಶಕ್ತಿನ ಆ ಭಗವಂತ ನಿಮ್ಗೆ ಕೊಟ್ಟಿದ್ದಾನೆ. ಇದು ನಮ್ಮ ಭಾಗ್ಯ. ಯಾಕೆಂತ ಹೇಳಿದ್ರೆ ಇವತ್ತೇನಾದ್ರು ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಇವೆಲ್ಲರೂ ಚಿತ್ರರಂಗವನ್ನು ಬೆಳೆಸಿ, ಆದ್ರೆ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಗೀತೆಗಳನ್ನ ಇವತ್ತು ಜನ ಕೇಳುವಂಥದ್ದನ್ನು ಮಾಡ್ಕೊಟ್ಟಿಲ್ಲ. ಅದು ನಮ್ಗೆ ಗೊತ್ತಾಗ್ತದೆ. ಹಾಗಾಗಿ ನಿಮ್ಮಂಥವರ ಒಂದು ಬಗ್ಗೆ ಒಂದೆರಡು ಮಾತಾಡೋದಕ್ಕೆ ನಮಗೂ ಒಂದು ಅವಕಾಶ ಸಿಗ್ತಲ್ಲ ಅನ್ನೋದು ಒಂದು ಗೌರವ ಸರ್. ಯಾಕೆಂತ ಹೇಳಿದ್ರೆ ನೀವೆಲ್ಲ ಅಷ್ಟು ಈ ಚಿತ್ರರಂಗಕ್ಕೆ ಸೇವೆಯನ್ನು ಮಾಡಿದ್ದೀರ, ಶಕ್ತಿ ತುಂಬಿದೆ. ಯಾಕೆ ಅಂತ ಹೇಳಿದ್ರೆ ನನ್ನ 3 ಚಿತ್ರಗಳಿಗೂ 4 ಚಿತ್ರಗಳಿಗೂ ಅವರು ಸಂಗೀತ ನಿರ್ದೇಶಕರು. ಕೇಳಿಸಿದೆ ಕಲ್ಲು ಕಲ್ಲು ಕನ್ನಡ ನುಡಿ, ಅದು ಇವತ್ತಿಗೂ ನನ್ನನ್ನು ಉಳಿಸಿರೋದು ಅದು ಒಂದೇ ಹಾಡು. ಹಾಗಾಗಿ ಇವತ್ತು ನಿಮ್ಮೆಲ್ರಿಗೂ ಅವ್ರನ್ನ ಅಭಿನಂದಿಸೋದಕ್ಕೆ ಬಂದಿರೋಂಥ ಎಲ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ, ನಾಗೇಂದ್ರ ಅವ್ರೆ ಏನು ಯೋಚನೆ ಮಾಡ್ಬಿಡಿ. ನೀವು 50 ವರ್ಷ ಅಂತಾನು ಗೊತ್ತಾಗಲ್ಲ. ನಾನು ಇನ್ನೊಂದು ಮದುವೆ ಮಾಡ್ಬೋದಾಗಿತ್ತೇನೋ ಅನ್ಕೊಂಡೆ. ನೀವು ಬಂದಾಗ ಮದುವೆ ಗಂಟು ಬಂದ್ರು ಅಂದ್ರು ಯಾರೋ, ಹಂಗೆ ಹೇಳಿದ್ರು ಮದುವೆ ಗಂಟು ಬರ್ತಾವ್ ನೋಡಿ ಅಂತ ಹೇಳ್ಬಿಟ್ರು. ನಮ್ಗೂ ಹಂಗೆ ಅನ್ನಿಸ್ತು. ಇಲ್ಲ ಇಲ್ಲ ಅವ್ರೇನು ಅನ್ಕೊಳ್ಳ, ಯಾಕಂದ್ರೆ ನೀವು ಅಂತರ ಅಲ್ಲ ಅಂತ ಗೊತ್ತವ್ರಿಗೆ, ಅದಕ್ಕೆ ನಿಮ್ಮನ್ನ ಇಟ್ಕೊಂಡಿದ್ದಾರೆ ಎಷ್ಟು ದಿನ. ಹಾಗಾಗಿ ಮತ್ತೊಮ್ಮೆ ನೀವು 30,000 ಅಲ್ಲ, ಎಲ್ರು ಹೇಳ್ದಂಗೆ ಇನ್ನೂ 30,000 ಆಡ್ತೀವಿ. ನಾವು ಕೇಳಕ್ಕೆ ನಾವೆಲ್ಲರೂ ಇದ್ದೀವಿ. ಯಾಕೆಂತ ಹೇಳಿದ್ರೆ ಇವತ್ತಿನ ದಿವಸ ಇವತ್ತಿನ ಚಿತ್ರಗೀತೆಗಳನ್ನ ಕೇಳಬೇಕು ಅಂತ ಮನಸ್ಸು ಬರ್ತಾ ಇಲ್ಲ. ಎಲ್ಲ ಹಳೆ ಗೀತೆನೇ ಕೇಳಬೇಕು ಅನ್ಸ್ತಾ ಇದೆ. ಯಾಕೋ ಏನು ಹಂಸಲೇಖ ಅವ್ರು ಬರ್ತಂಥದ್ದು, ನೀವು ಬರ್ತಂಥದ್ದು, ನಮ್ಮ ವಿಜಯಶಂಕರ್ ಬರ್ತದ್ದು, ಈ ಹಾಡುಗಳನ್ನೇ ಕೇಳಬೇಕು ಅನ್ನಿಸ್ತಾ ಇದೆ. ಯಾಕೋ ಇತ್ತೀಚೆಗೆ ಯಾರಿಗೂ ಕೂಡ ಚಿತ್ರರಂಗದ ಮೇಲೆ ಅಷ್ಟು ಆಸಕ್ತಿಯಿಂದ ಕಳ್ಕೊಳ್ತಾ ಇದ್ದಾರೆ. ಇದು ಒಂದು ಕಡೆ ನೋವಾಗ್ತಾ ಇದೆ. ನೀವಾದ್ರೂ ಆ ಒಂದು ನಿಮ್ಮ ಶಕ್ತಿಯಿಂದ ಈ ಚಿತ್ರರಂಗವನ್ನ ಮೇಲಕ್ಕೆ ಎತ್ತುವಂತ ಶಕ್ತಿ ನಿಮ್ಮಿಬ್ಬರಲ್ಲೂ ಇದೆ. ಆ ಕೆಲಸ ನೀವು ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಮತ್ತೊಮ್ಮೆ ನಿಮ್ಮ ಈ ಒಂದು ಬರೋ ಡಿಸೆಂಬರ್ಗೆ ಸರ್ ಅವರು ಹುಟ್ಟುಹಬ್ಬ ಈಗಲ್ಲ, ಇದು 30ನೇ ವರ್ಷದ ಸಾಧನೆಗೋಸ್ಕರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ರಾಜು.